ನಾಳೆ ಶತಕಗಳ ಸರ್ದಾರ ಸಚಿನ್ ತೆಂಡೂಲ್ಕರ್ ಅವರು 39ನೇ ವರ್ಷ ಮುಗಿಸಿ 40ನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ. ಅವ್ರಿಗೆ ವಿಶ್ ಮಾಡಕ್ಕೆ ನಮ್ಮ ತಲೆಹರಟೆ ಮುಂಬೈಗೆ ಹೋಗಿದ್ದಾರೆ. ಅದಕ್ಕೋಸ್ಕರ ಇವತ್ತು ನಮ್ಮದೇ ಸಾಮ್ರಾಜ್ಯ. ಇವಾಗ ಯಾರ್ಯಾರು ಏನೇನು ಹೇಳ್ತಾರಂತ ಜಸ್ಟ್ ಒಂದ್ ರೌಂಡ್ ನೋಡ್ಕೊಂಬರೋಣ ಬನ್ನಿ. ಓ ಎಟಿಜಿ ಮತ್ತೆ ಮಾತಾಡಕತ್ತಾರಲ್ಲ ಏನೋ ಮೈಕ್ನಾಗ. ಎಟಿಜಿ ಇವತ್ತೇನು ಶಪಥ ಮಾಡಿದಿರಪ್ಪ ಹೇಳ್ರಿ ನೋಡೋಣ. ಓಕೆ ಸಫಲರಾದ್ರು ಅಂತ ಅನ್ಕೊಳ್ಳೋಣ. ಈಗ ಅವ್ರಿಗೆ ಏನ್ ಹೇಳೋಕೆ ಇಚ್ಛೆ ಪಡ್ತೀರಿ? ಹೌದು ಬಂದ್ ಬಾಳ ದಿನ ಆಯ್ತು. ವಾಟ್ ನೆಕ್ಸ್ಟ್? ಕೆಲವೇ ದಿನಗಳಲ್ಲಿ ಯಾರ ಮೇಲೆ ಗುರುತರವಾದ ಆಧಾರಯುತವಾದ ಆರೋಪಗಳನ್ನು ಮಾಡಿ ಅನೇಕ ರೀತಿಯ ಗೊಂದಲಗಳನ್ನು ಉಂಟು ಮಾಡಿದಾರ, ಒಂದು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಪ್ರಯತ್ನ ಮಾಡಿದಾರ. ಅವರೇ ಬಂದು ನಾವು ಅಪರಾಧ ಮಾಡುವ ನಿಮ್ಮ ತೇಜವಧೆ ಮಾಡುವ ಅಂತ ಹೇಳೋ ರೀತಿಯಲ್ಲಿ ನನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ಮಾಡ್ಕೊಡ್ತೇನೆ. ಆಯ್ತಪ್ಪ, ಅಷ್ಟ್ ಮಾಡ್ಕೊಡ್ರಿ, ಪುಣ್ಯ ಕಟ್ಕೊಡ್ರಿ. ಬಟ್ ಏನ್ರಿ ಇಷ್ಟೆಲ್ಲ ಕಷ್ಟ ಇದ್ರು ಸಿನಿಮಾ ನೋಡಕ್ ಬಂದಿದ್ದೀರಲ್ಲ? ನೀವು ಪ್ರಾರಂಭದಲ್ಲಿ ಹೇಳಿದ್ರಿ ಭಾಳ ತೊಂದರೆಯಲ್ಲಿ ಸಂಕಷ್ಟದಲ್ಲಿದ್ದರೂ ನೀವು ಸಿನಿಮಾಕ್ಕೆ ಬರ್ತೀರಿ ಅಂತ. ಅತ್ಯಂತ ಆನಂದವಾಗಿದ್ದೇನೆ, ಸಂತೋಷವಾಗಿದ್ದೇನೆ, ಸಮಾಧಾನ ತೃಪ್ತಿಲಿದ್ದೇನೆ. ರಾಜಕೀಯ ಜಂಜಾಟದಿಂದ ಸ್ವಲ್ಪ ಕಡಿಮೆ ಆಗಿದೆ. ಹೀಗಾಗಿ ನಾನು ಭಾಳ ಫ್ರೀ ಆಗಿಲ್ಲ, ಓಡಾಡೋಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದೆ. ಆಯ್ತು ನೀವು ಪಿಕ್ಚರ್ ನೋಡಕ್ ಬಂದಿದ್ದು ನಮಗೂ ತುಂಬಾ ಸಂತೋಷ ಆಯ್ತು. ಅಂದಹಾಗೆ ಮೊನ್ನೆ ಲಕ್ಕಿ ಪಿಕ್ಚರ್ ನೋಡಿದ್ರನ್ರಿ? ರಮ್ಯ ಯಾಕೆ ಮಾಡಿದ್ದು? ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಪ್ರೊಡ್ಯೂಸ್ ಮಾಡಿದ್ರು ಆ ಪಿಕ್ಚರನ್ನ. ಭಾಳ ಕಡಿಮೆ ಭಾಳ ಅಪರೂಪಕ್ಕೊಮ್ಮೆ ಸಿನಿಮಾ ನೋಡ್ತೀನಿ. ಹಿಂದೊಮ್ಮೆ ನಾನು ಇನ್ನೂ ಈ ಕಾಲೇಜ್ನಲ್ಲಿರುವಂಥ ಸಂದರ್ಭದಲ್ಲಿ ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ ಕಂಟಿನ್ಯೂಸ್ ನೋಡ್ತಿದ್ದು ಉಂಟು. ಆ ಕಾಲ ಹೋಯ್ತು. ಓ ಹಂಗ? ನೀವು ನೋಡೋದು ತುಂಬಾ ಕಡಿಮೆ ಇವಾಗ. ಹೌದು ಬಿಡ್ರಿ, ತುಂಬಾ ಬ್ಯುಸಿ ಇರ್ತೀರಿ. ಅಂದಾಗೆ ಮತ್ತೆ ಕುಟುಂಬದ ಜೊತೆ ಆಗಾಗ ನೋಡ್ಕೊಂಡ್ ಬರ್ತಿರಲ್ಲ, ಯಾವ್ದದು? ಈಗ ಅಪರೂಪಕ್ಕೊಮ್ಮೆ ಕುಟುಂಬದ ಜೊತೆ ಹೋಗ್ಬಿಟ್ಟು ಸಿನಿಮಾ ನೋಡ್ತೇನೆ. ಯಾವುದು ಏನಂತ ಕೇಳಬೇಡಿ, ಒಂದೇ ಹೆಸರು ಹೇಳಿದ್ರೆ ಇನ್ನೊಬ್ರು ಬೇಜಾರು ಮಾಡ್ಕೋತಾರೆ. ಓಕೆ ಹಂಗ ಆಯ್ತಪ್ಪ, ತುಂಬಾ ಸಂತೋಷ ಆಯ್ತು ನಮ್ಮ ಜೊತೆ ನಗ್ನಗ್ತಾ ಮಾತಾಡಿದ್ದು. ಇವಾಗ ನಮ್ಮ ವಾಟಾಳ್ ನಾಗರಾಜ್ ಅವರು ಅರ್ಜೆಂಟ್ ಫೋನ್ ಮಾಡಿದ್ದಾರೆ, ಬರಲೇಬೇಕು, ತುಂಬಾ ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂತ. ಅದೇನು ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂತ ಒಂದ್ ರೌಂಡ್ ನೋಡ್ಕೊಂಡ್ಬಿಡ್ತೇವೆ. ಓಹೋ, ಇಲ್ಲೇ ಅದ್ರಲ್ರಪ್ಪ ವಾಟಾಳ್ ನಾಗರಾಜ್ ಅವರು. ಎಲ್ಲರೂ ಸೈಲೆಂಟ್ ರಪ್ಪ. ಇವತ್ತು ಈ ವಿಧಾನಸೌಧದ ಮುಂದೆ ಕುತ್ಕೊಂಡು ನಮ್ಮ ನಾಗಣ್ಣ ಟೋಟಲ್ ಏನೇನು ಮಾಡ್ತಾರಂತ ಒಂದ್ ರೌಂಡ್ ನೋಡ್ಕೊಂಡು ಬಂದ್ಬಿಡೋಣ. ಇವತ್ತು ವಿಧಾನಸೌಧದ ಮುಂದೆ ಸ್ಟ್ರೈಕ್ ಮಾಡ್ತಿದ್ದೀರಾ? ಇದು ಎಷ್ಟು ಮಾಡಿದೀವಿ ಇಲ್ಲಿ? ಹೆಂಗಂದ್ರೆ ಹಿಂಗೆ 2 ನಿಮಿಷ ಹೊರಟೈತೆ. ಅಲ್ರಿ ನಾಗಣ್ಣ, ಈ ವಿಧಾನಸೌಧದ ಮುಂದೆ ಚಾಪೆ ದಿಂಬು ಯಾಕ್ರಿ? ಅಯ್ಯ ಅಲ್ಲಿ ಹಿಂಗೆ ಮಲಿಕಣ ಹೇಳಿ, ಅದೇನಾಗುತ್ತೆ ಅದಿಲ್ಲಿ? ಅಯ್ಯೋ ಏನು ಬಾಂಬ್ ತಂದಿದೀವ ನಾವು ಒಳ್ಳೆ. ಹಂಗಲ್ಲ, ಈ ನಮ್ಮ ಸ್ಟೇಟ್ ಮರ್ಯಾದೆ ಪ್ರಶ್ನೆ. ತಲೆ ಕೆಡ್ಸ್ಕೊಬೇಡಿ. ಓ ಹಂಗ ಆಯ್ತ್ರಪ್ಪ, ಅದೇನ್ ಮಾಡ್ತಿರೋ ಮಾಡ್ರಿ. ನಮ್ಮ ಅಣ್ಣಾರು ಏನೇನೋ ಮಾಡ್ತಿದ್ದಾರೆ, ಹೊಡಿರೋ ಹಲಗಿನ. ಓಕೆ, ಸ್ಟಾಪ್. ಆಯ್ತು ರಾಗಣ್ಣ, ಇವಾಗ ಈ ಕೈಯೊಳಗ ತಟ್ಟೆ, ಚಂಬು, ಲೋಟ ಹಿಡ್ಕೊಡ್ರಿ. ಹಾ ಓಕೆ, ಸ್ವಲ್ಪ ಕೈ ಮೇಲೆತ್ರಿ. ಹಾ ಓಕೆ, ಇವಾಗ ಸ್ವಲ್ಪ ಚಾಪಿನ ಮೇಲೆತ್ರಿ. ಹಾ ಹಂಗೆ ಪೋಸ್ ಕೊಡ್ತಾ ಹೋರಿ. ಆಯ್ತು ರಾಗಣ್ಣ, ಇವಾಗ ಮಾತಾಡೋಣ. ಅಣ್ಣಾರ ಇವಾಗ ಹೇಳ್ರಿ, ಇವತ್ತ್ಯಾಕ್ರಪ್ಪ ವಿಧಾನಸೌಧದ ಮುಂದೆ ಚಾಪಿ ಹಾಸಿದ್ರಿ? ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ. ಹೌದು, ಬಂದ್ ಬಾಳ ದಿನ ಆಯ್ತು ಬಿಡ್ರಿ. ಮುಂದ ಎಂದೆಂದು ಬರದಂತ ಬರಗಾಲ ಬಂದಿದೆ. ಹೌದು 71 ವರ್ಷದ ಹಿಂದೆ ಬಂದಿತ್ತಂತ. ಬಹುತೇಕ ಇಡೀ ರಾಜ್ಯದ ಮುಕ್ಕಾಲು ಭಾಗ ಬರಗಾಲ. ವಾವ್, ವಾಟ್ ಎ ಕ್ಯಾಲ್ಕುಲೇಷನ್. ಹೌದು ನಗಣ್ಣ, ಎಲ್ಲಿಂದ ಎಲ್ಲೆಲ್ಲಿವರೆಗೆ ಬರಗಾಲ ಬಂದೈತಿ? ಪ್ಲೀಸ್ ಎಕ್ಸ್ಪ್ಲೇನ್ ಮೀ. ಚಾಮರಾಜನಗರದಿಂದ ಬೀದರ್ನವರೆಗೆ. ಕರೆಕ್ಟ್. ಮಂಗಳೂರಿನಿಂದ ಕೋಲಾರದವರೆಗೆ. ಕರೆಕ್ಟ್. ಇದಕ್ಕಾಗಿ ಏನ್ ಮಾಡ್ಬೇಕು? ಕನಿಷ್ಠ 2,000 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬಿಡುಗಡೆ ಮಾಡಬೇಕು. ಕರೆಕ್ಟ್. ಕರ್ನಾಟಕ ಸರ್ಕಾರ ಪ್ರತಿ ತಾಲ್ಲೂಕಿಗೆ 1 ಕೋಟಿ ರೂಪಾಯಿಯಂತೆ ಬಿಡುಗಡೆ ಮಾಡಬೇಕು. ಕರೆಕ್ಟ್. ಕುಡಿಯುವ ನೀರಿನ ಟ್ಯಾಂಕರ್ಗಳು ಪ್ರತಿ ಹಳ್ಳಿ ಹೋಬಳಿಗಳಿಗೆ ಹೋಗಬೇಕು. ಕರೆಕ್ಟ್. ಬೆಂಗಳೂರಿಗೂ ಅನೇಕ ಪ್ರದೇಶದಲ್ಲಿ ಕುಡಿಯುವ ನೀರು ಇಲ್ಲ. ಕರೆಕ್ಟ್. ಬೆಂಗಳೂರಿನ ಎಲ್ಲ ಪ್ರದೇಶಗಳಿಗೂ ಕುಡಿಯುವ ನೀರನ್ನ ಕೊಡ್ತಕ್ಕಂತ ವ್ಯವಸ್ಥೆ ಮಾಡಲೇಬೇಕು. ಕರೆಕ್ಟ್. ಇದು ಕರ್ನಾಟಕ ಸರ್ಕಾರದ ಜವಾಬ್ದಾರಿ. ಕರೆಕ್ಟ್. ಇದಕ್ಕಾಗಿ ರಾಜ್ಯಾದ್ಯಂತ ಹೋರಾಟ. ಆ ದೃಷ್ಟಿಯಿಂದ ಇವತ್ತು ವಿಧಾನಸೌಧದ ಮುಂದೆ ವಿನೂತನವಾಗಿ ಮಲಗಿ ಸತ್ಯಾಗ್ರಹ ಮಾಡತಕ್ಕಂತ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಫೈನಲಿ ಮತ್ತೊಂದ್ಸರಿ ಹೊಡ್ರಿ ಹಲಗಿ.
ಸ್ಟ್ರೈಕು ನೀವೇನೇ ಅನ್ರಿ ಅವರೇ ಬೇರೆ ಅವ್ರ ಸ್ಟೈಲೇ ಬೇರೆ ಅವ್ರ ಸ್ಟ್ರೈಕೇ ಬೇರೆ. ಓಕೆ, ಇವಾಗ ನಮ್ಮ ಟೈಮ್ ಆಯ್ತು, ಬರ್ತೇವಿ. ಬೈ ಬೈ.